ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ UPSC ಪ್ರಿಲಿಮಿನರಿ ಪರೀಕ್ಷೆ ಬಹಳ ಹತ್ರ ಇರೋದ್ರಿಂದ ಒಂದು ಬುಕ್ ಲಿಸ್ಟ್ ನ, ಕನ್ನಡ ಮೀಡಿಯಂ ಬುಕ್ ಲಿಸ್ಟ್ ನ, ಈಸಿ ಆದಂತ ಕಡಿಮೆ ಒಂದು ಪುಸ್ತಕಗಳ ಲಿಸ್ಟ್ ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ. ಆಕ್ಚುಲಿ 15 ಡೇಸ್ ಬಿಫೋರ್ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಮಾಡಕ್ ಆಗಿಲ್ಲ. ಸಾರಿ ಫಾರ್ ಡಿಲೇ. ಸೊ ಇವಾಗ ಒಂದು ಸಿಂಪಲ್ ಆದಂತ ಪುಸ್ತಕಗಳ ಒಂದು ಪಟ್ಟಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಪರೀಕ್ಷೆ ಕೂಡ ಬಹಳ ಹತ್ರ ಇರೋದ್ರಿಂದ ಸೊ ಕಡಿಮೆ ಪುಸ್ತಕಗಳನ್ನ ಓದಿದ್ರಿ ಅಂದ್ರೆ ನಿಮ್ ಸಿಲೆಬಸ್ ಕವರ್ ಆಗ್ತೈತಿ. ಇನ್ನ ನೋಡೋದಾತಂದ್ರೆ ಫಸ್ಟು NCERT ಪುಸ್ತಕಗಳು, ಕನ್ನಡ ಮಾಧ್ಯಮ ಪುಸ್ತಕಗಳನ್ನ ನಾನು ಶೇರ್ ಮಾಡ್ಲಿಕ್ಕತ್ತೀನಿ. ಬಟ್ ಸ್ಟಿಲ್ NCERT ಪುಸ್ತಕಗಳೇನದಾವಲ್ಲ ಬಹಳ ಇಂಪಾರ್ಟೆಂಟ್ ಅದಾವ. ಅದ್ರಾಗೂ ಇವಾಗ ನಿಮ್ ಕಡೆ ಬರೀ 60 ದಿನ ಟೈಮ್ ಉಳ್ದದ. ಸೊ ಇಂಥ ಟೈಮ್ ಒಳಗ ಒಂದಷ್ಟು ಬರೀ ಇಂಗ್ಲಿಷ್ ಮೀಡಿಯಂ NCERT ಪುಸ್ತಕ ಓದಿದ್ರು ಸಾಕ, ನೀವು ರೆಫರೆನ್ಸ್ ಪುಸ್ತಕಗಳನ್ನ ಕೂಡ ಸ್ಕಿಪ್ ಮಾಡಬಹುದು. ಅಷ್ಟು ಇಂಪಾರ್ಟೆಂಟ್ ಪುಸ್ತಕಗಳು ಕೂಡ NCERT ಒಳಗ ಅದಾವ. ಹಿಂಗಾಗಿ ಏನ್ ಮಾಡ್ರಿ, NCERT ಪುಸ್ತಕಗಳು ಇವಾಗ ಆಕ್ಚುಲಿ ಓದ್ಬೇಕಾಗಿದ್ದು 6 ರಿಂದ 12, ಬಟ್ ಇವಾಗ ನಿಮ್ಮ ಕಡೆ ಟೈಮು ಬಹಳ ಕಡಿಮೆ ಅದ. ಸೊ ಕಾರಣ ನೀವೇನ್ ಮಾಡ್ರಿ, 10th ವರ್ಗು ಸ್ಕಿಪ್ ಮಾಡಿ 11th 12th ವರ್ಗಿನ NCERTs ನ ಕವರ್ ಮಾಡ್ರಿ. ಈಗ ಜಸ್ಟ್ ಪ್ರಿಪೇರ್ ಆಗತ್ತೇನಿ ಅನ್ನೋರ್ಗೋಸ್ಕರ ಈ ಒಂದು ಟಿಪ್ಪು. ಇನ್ನ ಕರೆಂಟ್ ಅಫೇರ್ಸ್ ಸಲುವಾಗಿ ಪ್ರಜಾವಾಣಿ ಹಿಂದೂ ನ್ಯೂಸ್ ಪೇಪರ್ನ ನೀವು ಫಾಲೋ ಮಾಡ್ರಿ. ಅಂಡ್ ಅದ್ರ ಜೊತೆಗೆ ಹಿಂದೂ ಅನಲೈಸಸ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಓದಕ್ ಆಗ್ಲಿಲ್ಲ ಅಂದ್ರೂ ಅನಲೈಸಸ್ ನಿಮಗ ಒಂದು PDF ಫಾರ್ಮ್ಯಾಟ್ ಒಳಗು ಟೆಲಿಗ್ರಾಮ್ ಬಹಳಷ್ಟು ಚಾನಲ್ ಒಳಗೆ ಸಿಗ್ತದ, ಅಲ್ಲಿಂದ ನೋಡ್ಬೋದು. ಅಥವಾ ಒಂದು ಯೂಟ್ಯೂಬ್ ಒಳಗೆ ಕ್ಲಾಸಸ್ ಇರ್ತಾವ ಹಿಂದೂ ಅನಲೈಸಸ್ ಅಂತ ಹೇಳಿ, ಅಲ್ಲಿಂದ ಒಂದು 15-20 ನಿಮಿಷ ಆದ್ರೂ ನೀವು ನೋಡೋದು ಬೆಟರ್. ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಬಗ್ಗೆ ಹೇಳೋದಾತಂದ್ರೆ ಕನ್ನಡದೊಳಗ ಅರಿವು ಮ್ಯಾಗಝಿನ್ ನ ಫಾಲೋ ಮಾಡಬಹುದು. ಇಂಗ್ಲಿಷ್ ಒಳಗ ವಿಷನ್ IAS ದವ್ರದೊಂದು ಏನ್ ಮ್ಯಾಗಝಿನ್ ಬರ್ತೈತಲ್ಲ ಅದನ್ನ ಫಾಲೋ ಮಾಡಬಹುದು. ಇನ್ನು ಮ್ಯಾಗಝಿನ್ ನಿಮ್ಮ ಇಷ್ಟ, ಇದಕ್ಕಿಂತ ಬೆಸ್ಟ್ ನಿಮಗೆ ಏನಾರ ಒಂದಷ್ಟು ರಿವ್ಯೂ ಸಿಕ್ಕಂತ ಮ್ಯಾಗಝಿನ್ ಗಳಿದ್ರು ಕೂಡ ಅದನ್ನು ಕೂಡ ನೀವು ಫಾಲೋ ಮಾಡಬಹುದು. ಸೊ ಇವಾಗ ನಾವು ರೆಫರೆನ್ಸ್ ಪುಸ್ತಕಗಳ ಬಗ್ಗೆ ನೋಡೋದಾತಂದ್ರೆ ಪಾಲಿಟಿ, ಭಾರತೀಯ ರಾಜಕೀಯ ವ್ಯವಸ್ಥೆ. ಇಲ್ಲಿ ನಿಮ್ಗ ಮೊದ್ಲೆಲ್ಲ ಹೆಂಗಂದ್ರೆ M ಲಕ್ಷ್ಮೀಕಾಂತ್ ಪುಸ್ತಕ ಕನ್ನಡ ಮಾಧ್ಯಮದೊಳಗ ಅವೈಲೇಬಲ್ ಇರ್ಲಿಲ್ಲ, ಟ್ರಾನ್ಸ್ಲೇಟ್ ಆಗಿರ್ಲಿಲ್ಲ. ಸೊ ಇವಾಗ ನಿಮಗ ಕನ್ನಡ ಮಾಧ್ಯಮದೊಳಗ ಟ್ರಾನ್ಸ್ಲೇಟ್ ಆಗೈತಿ. ಸೊ ಅದನ್ನ ನೀವು ಓದ್ಕೋಬಹುದು. ಇಲ್ಲ PS ಗಂಗಾಧರ್ ಸರ್ ಅವರ ಪುಸ್ತಕನ ಓದ್ಕೋಬಹುದು. ಎರಡರೊಳಗೆ ಒಂದೇ ಓದ್ರಿ, 2 ಓದ್ಬೇಡ್ರಿ. ಹಿಸ್ಟ್ರಿ ಸಲುವಾಗಿ ನೀವೇನಾದ್ರು ಕೋಚಿಂಗ್ ಹೋಗತ್ತಿದ್ರಿ ಅಂದ್ರೆ ಬೆಸ್ಟ್ ಕೋಚಿಂಗ್ ಮಟೀರಿಯಲ್ಸ್ ನ ಓದ್ಕೊಂಡ್ಬಿಡ್ರಿ. ಕೇವಲ 2 ತಿಂಗಳಷ್ಟೇ ಟೈಮ್ ಉಳಿದಿರೋದ್ರಿಂದ ಏನ್ಷಿಯಂಟ್ ಮೆಡಿವಲ್ ಎಲ್ಲಾ ಪುಸ್ತಕಗಳನ್ನ ಓದ್ಕೊಂತ ಕೂಡ್ಲಿಕ್ಕೆ ಟೈಮ್ ಇಲ್ಲ. ಅಂಡ್ ಈ ವಿಡಿಯೋ ಡೆಫಿನೆಟ್ಲಿ ಯಾರಿಗೋಸ್ಕರ ಐತಂದ್ರೆ ಜಸ್ಟ್ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ, ಜಸ್ಟ್ 2 months ಒಳಗ ಸಿಲೆಬಸ್ ಕವರ್ ಆಗ್ಬೇಕು ಎನಿ ಕಂಡೀಷನ್ ಅನ್ನೋರ್ಗೋಸ್ಕರ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದ. ಸೊ ಇಲ್ಲೇನ್ ಮಾಡ್ರಿ ಅಂತಂದ್ರ ಆಧುನಿಕ ಭಾರತ ಇತಿಹಾಸ ಸಲುವಾಗಿ K ಸದಾಶಿವ ಸರ್ ಅವರ ಪುಸ್ತಕ, ಪ್ರಾಚೀನ ಭಾರತ ಇತಿಹಾಸ ಸಲುವಾಗಿ K ಸದಾಶಿವ ಸರ್ ಅವರ ಪುಸ್ತಕ, ಮಧ್ಯಕಾಲಿಕ ಭಾರತದ ಸಲುವಾಗಿ KNA ಪಾಲಾಕ್ಷ ಅಥವಾ ಸದಾಶಿವ ಸರ್ ಅವರ ಪುಸ್ತಕ. ಒಂದು ರೆಫರೆನ್ಸ್ ಪುಸ್ತಕ ಓದ್ರಿ, ಇಲ್ಲ ಯಾವ್ದಾರ ಕೋಚಿಂಗ್ ಜಾಯಿನ್ ಆಗಿದ್ರಿ ಅಂದ್ರೆ ಆ ನೋಟ್ಸ್ ಮೇಲೆ ಪೂರ್ತಿಯಾಗಿ ರಿಲೈ ಆಗ್ರಿ. ಇಲ್ಲ ಅಂತಂದ್ರೆ 6th ಇಂದ 12th ವರ್ಗಿನ NCERTs ನ ಕವರ್ ಮಾಡ್ಕೊಡ್ರಿ. ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ಕನ್ನಡ ಮಾಧ್ಯಮದೊಳಗ ಆತರ ಬೆಸ್ಟ್ ಪುಸ್ತಕ ಇನ್ನೂವರೆಗೂ ಯಾವ್ದು ಬಂದಿಲ್ಲ. ಸೊ ಹಿಂಗಾಗಿ ಏನ್ ಮಾಡ್ರಿ, 11th ಸ್ಟ್ಯಾಂಡರ್ಡ್ ಏನು ತಮಿಳುನಾಡು ಒಂದು ಹಿಸ್ಟ್ರಿ ಪುಸ್ತಕಗಳು ಸಿಗ್ತಾವಲ್ಲ ಅಲ್ಲಿಂದ ಟಾಪಿಕ್ ನ ಕವರ್ ಮಾಡ್ಕೊಡ್ರಿ. ಜಿಯೋಗ್ರಫಿ ಸಲುವಾಗಿ ನೀವೇನ್ ಮಾಡ್ಬೇಕಂದ್ರೆ ಡಾಕ್ಟರ್ ರಂಗನಾಥ್ ಸರ್ ಅವರ ಪುಸ್ತಕಗಳು ಬರ್ತಾವ. ಪ್ರಾಕೃತಿಕ ಭೂಗೋಳ ಪರಿಚಯ, ಭಾರತದ ಭೂಗೋಳ ಶಾಸ್ತ್ರ, ಪ್ರಪಂಚದ ಭಾರತದ ಭೂಗೋಳ ಶಾಸ್ತ್ರ. ಇವ್ರದ್ದು ಕನ್ನಡ ಮಾಧ್ಯಮದೊಳಗೆ ಓದೋರು ನೀವು ಓದ್ಬಹುದು. ಇಲ್ಲ ನಂಗೆ ಇವಾಗ ಸದ್ಯಕ್ಕೆ ತೀರಾ ಟೈಮ ಇಲ್ಲ ಅನ್ನೋರು, ಇಂಗ್ಲಿಷ್ ಅರ್ಥ ಆಗ್ತೈತಿ, ಒಂದಷ್ಟು ಕೀವರ್ಡ್ಸ್ ಎಲ್ಲ ನಂಗೆ ಟಫ್ ಆಗಂಗಿಲ್ಲ ಅನ್ನೋರು ಜಸ್ಟ್ ಜಿಯೋಗ್ರಫಿ 6th ಇಂದ 12th ವರ್ಗು ನೀವು NCERT ಕವರ್ ಮಾಡ್ಕೊಂಡ್ರೆ ಈ ಪುಸ್ತಕಗಳನ್ನ ಕೂಡ ನೀವು ಸ್ಕಿಪ್ ಮಾಡಬಹುದು. ಬಿಕಾಸ್ ನೀವಿರೋದು ಲಾಸ್ಟ್ ಫೇಸ್ ಒಳಗ. ಅಂಡ್ ಇನ್ನೊಂದು ನಿಮಗೆ ಟಿಪ್ ಹೇಳೋದಂತಂದ್ರೆ ಆಲ್ರೆಡಿ 1 year ಇಂದ ಏನ್ ಪ್ರಿಪೇರ್ ಆಗತ್ತಿರಲ್ಲ ಅವ್ರಿಗೆ ಯಾವ್ದೇ ರೀತಿ ಇಶ್ಯೂ ಇಲ್ಲ. ನೀವು ಏನ್ ಒಂದ್ ಲಿಸ್ಟ್ ನ ಶೇರ್ ಮಾಡತ್ತಿಲ್ಲ ಎಲ್ಲಾನು ಓದ್ರಿ, ಯಾವ್ದನ್ನು ಸ್ಕಿಪ್ ಮಾಡ್ಬೇಡ್ರಿ. ಆಕ್ಚುಲಿ ಹೇಳ್ಬೇಕಂದ್ರ ಆಲ್ಮೋಸ್ಟ್ ಒಂದು ಇಂಪಾರ್ಟೆಂಟ್ ಏನ್ ಲಿಸ್ಟ್ ಐತ್ಲಾ ಎಲ್ಲಾನು ಓದ್ಬೇಕು. ಬಟ್ 2 ತಿಂಗಳೊಳಗೆ ಎಲ್ಲಾ ಓದ್ತೇನಿ ಅಂತಂದ್ರೆ ಪಾಸಿಬಲ್ ಇಲ್ಲ. ಪಾಸಿಬಲ್ ಅದ, ಬಟ್ 1 time ಓದ್ಬಹುದು ಅಷ್ಟೇ. ನೀವು 1 time ಓದೋದ್ರಿಂದ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಯಾಕಂತಂದ್ರ ಒಂದ್ಸಲ ಓದಿದ್ರಿ ಅಂತಂದ್ರ ಒಂದು ಪುಸ್ತಕದ ಒಂದು ಏನ್ ಆಕ್ಚುಲಿ ಪುಸ್ತಕದೊಳಗೆ ಯಾವ ವಿಷಯ ಬಗ್ಗೆ ಹೇಳಕ್ ಹೊಂಟಾರೋ ಅನ್ನೋ ಒಂದು ಥೀಮ್ ಅಷ್ಟ ಗೊತ್ತಾಗ್ತೈತಿ ಹೊರತು ಪ್ರತಿಯೊಂದು ಡೇಟಾ ಆಗಿರ್ಬೋದು, ಫಿಗರ್ ಆಗಿರ್ಬೋದು, ಪ್ರತಿಯೊಂದನ್ನು ಅರ್ಥ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ಪಾಸಿಬಲ್ ಇಲ್ಲ. ಸೊ ಹಿಂಗಾಗಿ ಪರೀಕ್ಷೆನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಿಲಿಮ್ಸ್ ಒಂದು ವ್ಯೂ ಒಳಗ ನೀವು ಇವಾಗ ಪ್ರಿಪರೇಷನ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಿ. ಅಂಡ್ ಆಲ್ರೆಡಿ ಯಾರು ಓದ್ಕೊಂತ ಬಂದಿರಿ ಅವ್ರ ಎಲ್ಲಾ ಪುಸ್ತಕಗಳನ್ನು ಕೂಡ ಓದ್ರಿ. ಅಟ್ಲಾಸ್ ಅಂತೂ ನಿಮ್ಮ ಹತ್ರ ಇರ್ಲೇಬೇಕು. ಮ್ಯಾಪಿಂಗ್ ಮೇಲೆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಬರ್ತಾವ್. ಜಿಯೋಗ್ರಫಿ ಮೇಲೆ ಅಂತೂ ಬಹಳ ಕ್ವಶನ್ಸ್ ಬರ್ತಾವ್. 4 ಕ್ವಶನ್ ನೀವು ಕರೆಕ್ಟ್ ಮಾಡಿದ್ರಂದ್ರು 8 ಅಂಕಗಳು ನಿಮಗ್ ಸಿಗ್ತಾವ. ಸೊ ಹಿಂಗಾಗಿ ಯಾವ್ದಾರ ಒಂದು ಬೆಸ್ಟ್ ಅಟ್ಲಾಸ್ ನ ಫಾಲೋ ಮಾಡ್ರಿ.
ಇನ್ನ ಭಾರತದ ಅರ್ಥಶಾಸ್ತ್ರ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಇರ್ತಾವ ಪ್ರಿಲಿಮ್ಸ್ ಒಳಗ. ಸೊ ಕರೆಂಟ್ ಅಫೇರ್ಸ್ ನ ಫೋಕಸ್ ಮಾಡ್ರಿ. ಜೊತೆಗೆ ಕನ್ನಡ ಒಳಗೆ ಪ್ರಿಪೇರ್ ಆಗೋರು HRK ಅವ್ರದ್ದಾದ್ರೂ ಓದ್ಬೋದು, ಗರಣಿ ಕೃಷ್ಣಮೂರ್ತಿ ಸರ್ ಪುಸ್ತಕನಾದ್ರೂ ನೀವು ಓದ್ಬಹುದು. ಇನ್ನ ಪರಿಸರ ಅಧ್ಯಯನ ಆಲ್ಮೋಸ್ಟ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾವ, ಬಟ್ ಸ್ಟ್ಯಾಟಿಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹಿಂಗಾಗಿ ಕನ್ನಡ ಒಳಗೆ ಓದೋರು ಕೆ ಭೈರಪ್ಪ ಸರ್ ಅವ್ರ ಪುಸ್ತಕನ ಓದ್ರಿ. ಅಂಡ್ 11th ಸ್ಟ್ಯಾಂಡರ್ಡ್ದು ಲಾಸ್ಟ್ ಬಯಾಲಜಿ ಒಳಗಿನ ಲಾಸ್ಟ್ 4 ಲೆಸನ್ಸ್ ಇಂಪಾರ್ಟೆಂಟ್ ಅದಾವ, ಅದನ್ನ ಓದ್ಕೊಡ್ರಿ. ಪುಸ್ತಕ ಇಲ್ಲಂದ್ರೂ ಕೂಡ ಆನ್ಲೈನ್ ಒಳಗ ಬುಕ್ಗಳ ಒಂದು PDF ಅನ್ನ ಸಿಗ್ತದ, ಅಲ್ಲಿಂದ ಅಟ್ಲೀಸ್ಟ್ 1 ಟೈಮ್ 2 ಟೈಮ್ ಆದ್ರೂ ರೀಡ್ ಮಾಡ್ಕೊಡ್ರಿ. ಅಗೇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅನ್ನ ಜಾಸ್ತಿ ಕ್ವಶನ್ ಬರ್ತಾವು. ತೀರಾ ನನ್ಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗ್ ಬರಂಗಿಲ್ಲ, ಬಹಳ ಟಫ್ ಐತಿ, ಪೂರಾ ಬೇಸಿಕ್ ಇಂದ ಬಂದು ನನಗೊಂದ್ ಬುಕ್ ಬೇಕು ಅನ್ನೋರು ನೀವು 4G ಸೈನ್ಸ್ ಅಥವಾ G ಹರಿಪ್ರಸಾದ್ ಸರ್ ಅವರ ಪುಸ್ತಕ ಓದ್ಬೋದು. ಇಲ್ಲ ಕರೆಂಟ್ ಅಫೇರ್ಸ್ ನನ್ ಬೆಸ್ಟ್ ಐತಿ, ಅಪ್ಡೇಟೆಡ್ ಅದನ್ನ ಕರೆಂಟ್ ಅಫೇರ್ಸ್ ಜೊತೆ ಅನ್ನೋರು ಪುಸ್ತಕನ ಸ್ಕಿಪ್ ಮಾಡ್ಬೋದು. ಇನ್ ಅಗೇನ್ ಬಂದ್ಬಿಟ್ಟು PYQ ಬಹಳ ಇಂಪಾರ್ಟೆಂಟ್ ಅದಾವ. ಸೊ ಒಂದು 25 years ಅದೊಂದು ಕ್ವಶನ್ ಬ್ಯಾಂಕ್ಗಳು, ಕ್ವಶನ್ ಬುಕ್ಲೆಟ್ಸ್ ಏನದಾವಲ್ಲ, ದಿಶಾ ಅಥವಾ ಅರಿಹಂತ್ ಪಬ್ಲಿಕೇಶನ್ ಎರಡು ಬೆಸ್ಟ್ ಅದಾವ, ಅದನ್ನೊಂದು ಆರ್ಡರ್ ಮಾಡ್ಕೊಳ್ರಿ. ಸೊ ಓದ್ರಿ, ಅದರ ನೆಕ್ಸ್ಟ್ ಒಳಗನ ಅವ್ರು ಅದರದ್ದು ಆನ್ಸರ್ ಕೂಡ ಕೊಟ್ಟಿರ್ತಾರ. ಅದು ಒಂಥರ ನಿಮಗ ನೋಟ್ಸ್ ನ ಓದಿದ ತರ ಒಂದು ಫೀಲ್ ಅನ್ನ ಸಿಗ್ತದ. ಸೊ ಆ ತರ ಆದ್ರೂ ನೀವು ಕವರ್ ಮಾಡ್ಕೋಬಹುದು ಒಂದಷ್ಟು ಟಾಪಿಕ್ ಗಳನ್ನ. ಸೊ ಆಲ್ಮೋಸ್ಟ್ ಬಹಳ ಕಡಿಮೆ ಪುಸ್ತಕಗಳನ್ನ ಒಂದು ಲಿಸ್ಟ್ ಅನ್ನ ನಿಮಗೆ ಶೇರ್ ಮಾಡೇನಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ಇವಾಗ 2026 ಒಳಗೆ ಯಾರೆಲ್ಲ ಮೇ ಒಳಗೆ ಎಕ್ಸಾಮ್ ಬರೆಯತ್ತೀರಿ ಅವ್ರಿಗೋಸ್ಕರ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಆಲ್ರೆಡಿ CSAT ಬಗ್ಗೆ ಕೂಡ ಒಂದು ವಿಡಿಯೋ ಮಾಡೇನಿ. ಅಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಯಾವ ತರ ಮಾಡ್ಬೇಕು ಅಂತ ಕೆಲವು ಕಮೆಂಟ್ಸ್ ಮಾಡತ್ತಿದ್ರಿ ನೀವು. ಇನ್ಸ್ಟಾಗ್ರಾಮ್ ಒಳಗ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ನೀವು ಕ್ವಶನ್ ನ ಅಲ್ಲಿ ಕೇಳಬಹುದು. ಬಟ್ ದಯವಿಟ್ಟು ಕ್ವಶನ್ಸ್ ಜೆನ್ಯೂನ್ ಇದ್ದಾಗ ಅಷ್ಟ, ಏನಾರ ನೀವು ಡೌಟ್ಸ್ ಅಂಡ್ ಜೆನ್ಯೂನ್ ಕ್ವಶನ್ಸ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಒಳಗ ಮೆಸೇಜ್ ಮಾಡ್ರಿ, ನಾ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.